ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ UK ಹೋಮ್ ಕುಕ್ ಚಾನಲ್. ಇವತ್ತು ನಾವು ಸೌತ್ ಸ್ಪೆಷಲ್ ಇಡ್ಲಿ ಮತ್ತು ಸಾಂಬಾರು ಮಾಡೋದನ್ನು ನೋಡೋಣ. ಮೊದಲಿಗೆ ನಾನು 4 ಗಂಟೆ ಕಾಲ ಉದ್ದಿನಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿರೋ ಉದ್ದಿನಬೇಳೆಯನ್ನು ಜಾರಲ್ಲಿ ಹಾಕಿ ಅದಕ್ಕೆ 2 ಕಪ್ ಆಗೋಷ್ಟು ನೀರನ್ನು ಹಾಕಿ ಸ್ಮೂತ್ ಪೇಸ್ಟ್ ಆಗಿ ರುಬ್ಬಿಕೊಳ್ಳಿ. ಈ ಥರ ಸ್ಮೂತ್ ಆಗಿರಬೇಕು. ಇದಕ್ಕೆ ರವಾವನ್ನು ನಾನು ಈ ಥರ ಬಟ್ಲಿಂದ 2 ಬಟ್ಲಷ್ಟು ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೆ. ಸೊ ಅದಕ್ಕೆ ಅರ್ಧ kg ರವಾವನ್ನು ಚೆನ್ನಾಗಿ 2 ಸಲ ವಾಶ್ ಮಾಡಿ 30 ನಿಮಿಷವರೆಗೂ ನೆನೆಸಿಟ್ಟಿದ್ದೀನಿ. ಅದಾದಮೇಲೆ ನೀರನ್ನು ತೆಗೆದು ರುಬ್ಬಿರೋ ಉದ್ದಿನಬೇಳೆ ಪೇಸ್ಟನ್ನು ಇದರಲ್ಲಿ ಕಲಿಸ್ಕೋಬೇಕು. ಉದ್ದಿನಬೇಳೆ ಪೇಸ್ಟು ಮತ್ತು ನೆನೆಸಿರೋ ರವಾವನ್ನು ಚೆನ್ನಾಗಿ ಕಲಸಿ ಈ ಥರ ಟೆಕ್ಸ್ಚರ್ ಬರೋವರೆಗೂ ಕಲಸಿ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡಿ 8 ಗಂಟೆ ಕಾಲ. 8 ಗಂಟೆ ಆದಮೇಲೆ ನೀವು ನೋಡಬಹುದು ಹಿಟ್ಟು ಉಬ್ಬಿದೆ, ಅಂದರೆ ವಾಲ್ಯೂಮ್ ಹೆಚ್ಚಿಗೆ ಆಗಿದೆ. ಇದನ್ನು ನಾನು ಹೆಚ್ಚಿಗಾಗಿದೆ ಅಂಥೇಳಿ ಒಂದು ನೆಕ್ಸ್ಟ್ ಕಂಟೈನರಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾವನ್ನು ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಯಾಟರ್ ರೆಡಿ ಆಗಿದೆ. ಅದಕ್ಕೆ 15 ನಿಮಿಷ ಬಿಟ್ಬಿಡಿ ರೆಸ್ಟ್ ಮಾಡಲು. ಸಾಂಬಾರು ಮಾಡೋದಕ್ಕೆ 2 ಕಪ್ ಆಗೋಷ್ಟು ತೂರ್ ದಾಲನ್ನು ತಗೊಳ್ಳಿ. ಅವನ್ನು 2 ನಿಮಿಷವರೆಗೂ ತೊಳೆದು 3 ರಿಂದ 4 ವಿಸಲ್ ಆಗೋವರೆಗೂ ಬೇಯಿಸಿ. 3 ರಿಂದ 4 ವಿಸಲ್ ಆದ ಮೇಲೆ ಬೇಳೆ ಚೆನ್ನಾಗಿ ಬೇಯ್ದಿದೆ. ಬೇಳೆಯನ್ನು ಮ್ಯಾಶ್ ಮಾಡಿಕೊಳ್ಳಿ. 3 ರಿಂದ 4 ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಚಮಚ ಧನಿಯಾ ಬೀಜ, 1 ಚಮಚ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. 1 ಚಮಚ ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕಟ್ ಮಾಡಿರೋ 2 ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಅರ್ಧ ಕಪ್ಪಷ್ಟು ತೆಂಗಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ತಣ್ಣಗೆ ಮಾಡಿ ಸ್ಮೂತ್ ಪೇಸ್ಟಾಗಿ ಮಾಡಿ ಇಟ್ಕೊಳ್ಳಿ. ಒಂದು ಬಾಣಲೆಯಲ್ಲಿ 4 ರಿಂದ 5 ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕಿ 1 ಚಮಚ ಆಗೋಷ್ಟು ಸಾಸಿವೆ ಜೀರಿಗೆಯನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ 4 ರಿಂದ 5 ಆಗೋಷ್ಟು ಒಣಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕಟ್ ಮಾಡಿರೋ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ 1 ಕಪ್ ಆಗೋಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ. 2 ಚಮಚ ಆಗುವಷ್ಟು ಅಚ್ಕಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, 2 ಚಮಚ ಆಗುವಷ್ಟು ಸಾಂಬಾರು ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 2 ನಿಮಿಷವರೆಗೂ ಕುದಿಯಲು ಬಿಡಿ. ಮಾಡಿರೋ ಪೇಸ್ಟನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಜಾರಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕಿ ಸಾಂಬಾರಿಗೆ ಹಾಕಿ ಇದನ್ನು ಕುದಿಯಲು ಬಿಡಿ. ಕುದಿ ಬಂದ ಮೇಲೆ ಬೇಯಿಸಿರೋ ಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅರ್ಧ ಚಮಚ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ.
ನಿಮಗೆ ಜಾಸ್ತಿ ಗಟ್ಟಿ ಬೇಕಂದರೆ ಹೀಗೆ ಇಟ್ಕೊಳ್ಳಿ. ತೆಳು ಬೇಕಂದರೆ ಇನ್ನೂ 1 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುದಿಯಲು ಬಿಡಿ. ಸಾಂಬಾರು ರೆಡಿಯಾಗಿದೆ. ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪಾತ್ರೆಯನ್ನು ತಗೊಳ್ಳಿ. ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಸವರಿ ಜರ. ಈ ಥರ ಎಲ್ಲ ಪಾತ್ರೆಗೆ ಎಣ್ಣೆಯನ್ನು ಸವರಿ ಇಡ್ಲಿ ಪಾತ್ರೆಗೆ ಇಡ್ಲಿ ಬ್ಯಾಟರನ್ನು ಹಾಕಿ ಈ ಥರ ಎಲ್ಲವನ್ನು ರೆಡಿ ಮಾಡಿಟ್ಕೊಳ್ಳಿ. ಇದನ್ನು ಸ್ಟೀಮ್ ಮಾಡೋದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕಿ ಇಡ್ಲಿ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟು 10 ನಿಮಿಷ ಒಳಗೆ ಸ್ಟೀಮನ್ನು ಮಾಡಿ. 10 ನಿಮಿಷ ಆದಮೇಲೆ ಸಾಫ್ಟ್ ಆಗಿರೋ ಇಡ್ಲಿ ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಇಷ್ಟವಾಗುತ್ತದೆ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಇಡ್ಲಿ ಮತ್ತು ಸಾಂಬಾರು ತಿನ್ನಲು ರೆಡಿಯಾಗಿದೆ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.